ಆ ಪೇಷಂಟ್ ಬಗ್ಗೆನೇ ಹೇಳ್ತೀನಿ ಸರ್. ಅವ್ರು ನನ್ನ ಫ್ರೆಂಡು ಡಾಕ್ಟರ್ ರಾಜು ಅಂತೇಳಿ. ಓಕೆ. ಆಕ್ಚುಲಿ ಅವ್ರಿಗೆ ಏನಾಗಿತ್ತು ಅಂದ್ರೆ ವೈರಲ್ ಇನ್ಫೆಕ್ಷನ್ ಆಗಿತ್ತು, ಸಿವಿಯರ್ ವೈರಲ್ ಇನ್ಫೆಕ್ಷನ್ ಆಗಿ ಸಡನ್ ಆಗಿ ಕೊಲ್ಯಾಪ್ಸ್ ಆದ್ರು. ಅವರು ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಯ್ತು. ಅಡ್ಮಿಟ್ ಮಾಡಿದ್ಮೇಲೆ 4 ಅವರ್ಸ್ ಅಲ್ಲಿ ಡಾಕ್ಟರ್ ಹೇಳಿದ್ರು ಲಂಗ್ಸ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ, ಅವ್ರಿಗೆ ಕಂಪ್ಲೀಟ್ ಆರ್ಗನ್ ಫೇಲ್ಯೂರ್ ಆಗುತ್ತೆ, ಇನ್ನು ಡೆತ್ ಆಗುತ್ತೆ ಅಂತ ಹೇಳಿದ್ರು. ನಾವು ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಅವ್ರಿಗೆ ಅಪೋಲೋ ಹಾಸ್ಪಿಟ್ಲಿಂದ ಎಕ್ಮೋ ಮಿಷಿನ್ನ ತರಿಸ್ಬಿಟ್ಟು ಶೇಷಾದ್ರಿ ಪುರಂ ಅಪೋಲೋ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಸರ್. ಟೋಟಲ್ 40 lakhs ಖರ್ಚಾಯಿತು ಅವರಿಗೆ. ಕೊನೆಗೆ ಅವ್ರು ಬದುಕಿದ್ರು. ಆದರೆ ಅವ್ರಿಗೆ ಕೊಟ್ಟಿರೋ ಇಂಜೆಕ್ಷನ್ಸ್ ಏನು ಕೊಟ್ಟಿರ್ತಾರೆ ಸರ್, ಆ ಇಂಜೆಕ್ಷನ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಯಿತು. ಅಂದರೆ ಹೈಯರ್ ಆಂಟಿಬಯೋಟಿಕ್ಸು, ಆಂಟಿವೈರಲ್ ಮೆಡಿಸಿನ್ಸು ಅದೆಲ್ಲ ಕೊಟ್ಟಾದ್ಮೇಲೆ ಅವ್ರಿಗೆ ಏನು ಸೈಡ್ ಎಫೆಕ್ಟ್ಸ್ ಆಯಿತು ಅಂತಂದರೆ, ಮೊದಲನೇದು ಗ್ಯಾಂಗ್ರೀನ್ ಆಯಿತು. ಒಳಗಡೆ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಗ್ಯಾಂಗ್ರೀನ್ ಆಯಿತು. ಅದಾದ ನಂತರ ಮಸಲ್ ವೇಸ್ಟಿಂಗ್ ಆಯಿತು. ಅಂದರೆ ಲೋವರ್ ಲಿಂಬಲ್ಲಿ, ಎರಡೂ ಕಾಲಲ್ಲಿ ಮಾಂಸಖಂಡಗಳು ತುಂಬಾ ವೀಕ್ ಆಗಿ ಹೋಗ್ಬಿಡ್ತು ಅವ್ರಿಗೆ. ಅಂದ್ರೆ ಈ ಫುಟ್ ಡ್ರಾಪ್ ಅಂತ ಆಗುತ್ತೆ. ಈ ಫುಟ್ನ ಹೋಲ್ಡ್ ಮಾಡಕ್ಕೆ ಆಗಲ್ಲ, ಅವರು ನಡೆಯಕ್ಕೆ ಆಗಲ್ಲ. ಆ ಥರ ಫುಟ್ ಡ್ರಾಪ್ ಆಗಿ ಮಸಲ್ ಕಂಪ್ಲೀಟ್ ಆಗಿ ವೀಕ್ ಆಗಿ ಹೋಗ್ಬಿಡ್ತು. ಸೊ ಅವ್ರಿಗೆ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಅವರು ಹಾಗೆ ಒಂದು 8 months ಇಂದ ನಾನು ಹೇಳ್ತಾನೆ ಇದ್ದೆ, ತಗೊಳ್ಳಿ, ಕಂಟಿನ್ಯೂ ಇದ್ರ ಮಾಡಿ, ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ನಿಮ್ಗೆ ಅಂತ. ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಕೊನೆಗೊಂದಿನ ನಾನೇ ಅವ್ರ ಮನೆಗೆ ಹೋಗಿ ಸೀರಿಯಸ್ಲಿ ಹೇಳ್ಬಿಟ್ಟು ಇದನ್ನ ಕೊಟ್ಟು ಬಂದೆ, ಕ್ಯೂರ್ಸೆಲ್ನ. 1 ತಿಂಗಳು ತಗೊಂಡ್ರು ಸರ್ ಅವರು. 1 ತಿಂಗಳು ತಗೊಂಡ ನಂತರ ಗ್ಯಾಂಗ್ರೀನ್ ಅಷ್ಟು ಹೀಲ್ ಆಗಿದೆ ಸರ್ 1 ತಿಂಗಳಲ್ಲಿ. ಆ ಫೋಟೋಸ್ ಬಿಫೋರ್ ಅಂಡ್ ಆಫ್ಟರ್ ಎರಡು ನೋಡಿದ್ರಲ್ವಾ ನೀವು? ಅದು ಎಷ್ಟು ಚೆನ್ನಾಗಿ ಹೀಲ್ ಆಗಿದೆ ನೋಡಿ ಸರ್. ಅದು ಹೀಲೇ ಆಗಿರ್ಲಿಲ್ಲ, ಅದು ಕಂಪ್ಲೀಟ್ ಹೀಲ್ ಆಗಿದೆ. ಸೊ ಎರಡನೇದ್ದು ಏನಾಯ್ತು ಅಂದ್ರೆ ಮಸಲ್ ವೇಸ್ಟಿಂಗ್ ಇತ್ತು, ತುಂಬಾ ಮಸಲ್ಸ್ ವೀಕ್ ಆಗಿತ್ತು. ಅವ್ರು ಪ್ರೆಗ್ಬಾಯಮ್ ಅಂತೇಳಿ ಒಂದು ಮಾತ್ರೆ ತಗೊಳ್ತಾ ಇದ್ರು. ಆ ಮಾತ್ರೆ ತಗೊಳ್ಳದೇ ಇದ್ರೆ ಅವ್ರಿಗೆ ನಿದ್ರೆನೇ ಬರ್ತಾ ಇರ್ಲಿಲ್ಲ, ತುಂಬಾ ಮೈಕೈ ನೋವು ಸ್ಟಾರ್ಟ್ ಆಗೋದು. ಸೊ ಅವರಿಗೆ ನಡೆಯಕ್ಕೂ ಆಗ್ತಾ ಇರ್ಲಿಲ್ಲ. ಆ, ಯಾವಾಗ ನಾವು ಕ್ಯೂರ್ಸೆಲ್ ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದ ಅವ್ರು ಮಾತ್ರೆ ತಗೊಂಡೇ ಇಲ್ಲ. ಇವತ್ತು ತುಂಬಾ ಆರಾಮಾಗಿದ್ದಾರೆ, ಅವರೇ ಓಡಾಡ್ತಾರೆ, ವಿತೌಟ್ ಸಪೋರ್ಟ್ ಓಡಾಡ್ತಾರೆ. ಇವನ್ ಅವ್ರು ಯಾರಾದ್ರೂ ಟಚ್ ಮಾಡಿದ್ರೆ ಬಿದ್ದೋಗ್ಬಿಡೋರು, ಅಂದ್ರೆ ಅಷ್ಟು ವೀಕ್ ಇದ್ರು ಅವರು. ಸೊ ಮೊನ್ನೆ ಒಂದಿನ ಅವ್ರು ವಾಕ್ ಮಾಡ್ತಾ ಇದ್ದಾರೆ, ಯಾರೋ ಸೈಕಲ್ ಇಂದ ಗುದ್ದಿದ್ದಾರೆ, ಆದ್ರೂ ಕೂಡ ಅವ್ರು ಬಿದ್ದಿಲ್ಲ. ಅಂದ್ರೆ ಅವ್ರ ಸ್ಟ್ರೆಂತ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಸಲ್ ತುಂಬಾ ಸ್ಟ್ರಾಂಗ್ ಆಗಿದೆ. ಈಗ ಅವರೇ ಎಲ್ಲ ಎದ್ದು ನಿಂತ್ಕೊಂಡು ಓಡಾಡ್ತಿದ್ದಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾಂಗ್ರೀನ್ ಕೂಡ ಹೀಲ್ ಆಗಿದೆ, ಮಸಲ್ ವೇಸ್ಟಿಂಗ್ ಎಲ್ಲ ಕಡಿಮೆ ಆಗ್ತಾ ಇದೆ. ರಿಯಲಿ ರಿಯಲಿ ಇಟ್ಸ್ ಮಿರಾಕ್ಯುಲಸ್ ರಿಸಲ್ಟ್. ಯಾಕೆಂದ್ರೆ ಗ್ಯಾಂಗ್ರೀನ್ ಹೀಲ್ ಆಗೋದಷ್ಟು ಸುಲಭ ಅಲ್ಲ. ಅದು ನಾನ್ ಹೀಲಿಂಗ್ ಅಲ್ಸರ್ ತರ ಇತ್ತು ಗ್ಯಾಂಗ್ರೀನು, ಈ ಕಂಪ್ಲೀಟ್ ಆಗಿ ನೋಡಿ, ನೀವೇ ಫೋಟೋದಲ್ಲಿ ನೋಡಿದ್ರಿ ಎಷ್ಟು ಚೆನ್ನಾಗಿ ಹೀಲ್ ಆಗಿದೆ. ಅವ್ರಿಗೊಂದು ಹೊಸ ಲೈಫ್ ಸಿಕ್ಕಿದೆ, ನಿಜವಾಗ್ಲೂ ಕ್ಯೂರ್ಸೆಲ್ ಇಂದ ಹೊಸ ಲೈಫ್ ಸಿಕ್ಕಿದೆ ಅವ್ರಿಗೆ. ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಂದೆ ಕಂಪ್ಲೀಟ್ ಹೀಲ್ ಆದ್ಮೇಲೆ ಅವ್ರ ಕೈಯಲ್ಲೇ ಒಂದ್ಸರಿ ಮಾತಾಡಿಸ್ತೀನಿ ಸರ್. ಅವತ್ತು ಅನ್ಮ್ಯೂಟ್ ಆಪ್ಷನ್ ಅವ್ರಿಗೆ ಕರೆಕ್ಟ್ ಆಗಿ ಆಪರೇಟ್ ಮಾಡಕ್ ಬರ್ಲಿಲ್ವಂತೆ, ಅದಾಗ್ಲಿಲ್ಲ ಅಂತ ಹೇಳಿ ಅವ್ರು ಮಾತಾಡ್ಲಿಲ್ಲ. సో రియలీ వండర్ఫుల్ రిజల్ట్స్ సార్. థ్యాంక్ యూ సో మచ్ సార్. ఎస్. ట్రీట్మెంట్ ఇవ్వడం జరిగింది సార్. 1 minute సార్. మా మదర్ ని కూడా లైవ్ లో నేను చూపిస్తున్నాను మీకు. షీజ్ మై మదర్ పొజిషన్ సార్. యాక్చువల్ లాస్ట్ వీక్ కూడా నేను టెస్ట్ మోడల్ చెప్పడం జరిగింది. క్యూర్సెల్ ని యాక్చువల్ అంటే మా మదర్ కి 30 days బ్యాక్ బ్రెయిన్ స్ట్రోక్ అండ్ పారాలసిస్ రావడం వల్ల ఆక్సిజన్ అనేది కంపల్సరీ ఎవ్రీడే ఇవ్వాలి. ఇప్పుడు కూడా ఆక్సిజన్ ఇస్తున్నాము. కానీ ఇప్పుడు ఆక్సిజన్ లేకపోయినా కూడా మా మదర్ షీజ్ బ్రీతింగ్ వెరీ వెల్ అండ్ స్కిన్ లో కూడా చాలా ఎక్సలెంట్ గ్లో అనేది రావడం జరిగింది. యాక్చువల్గా అయితే పారాలసిస్ స్ట్రోక్ పేషెంట్స్ కి కాళ్ళు చాలా ఇదైపోతాయి, కానీ మా మదర్ కి చాలా స్కిన్ చాలా ఎక్సలెంట్ గ్లో వచ్చింది. కాళ్ళలో కదలికలు ఉన్నాయి, కదపకపోయినా టచ్ చేస్తే చాలు కాళ్ళు కదిపే స్థితి. ఈ కాళ్ళు పూర్తి